ಹಣ್ಣಲ ಹಾಗೆ ಕಣ್ಣೀರಿಂದ ಪ್ರಾರ್ಥನೆ, ವಿಶ್ವಾಸದಿಂದ ಪ್ರಾರ್ಥನೆ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಎಂದು ಅವಳು ನಿರಾಶೆ ಹೋಗಲಿಲ್ಲ. ಪದೇ ಪದೇ ಅವಳು ದೇವರ ಆಲಯದಲ್ಲಿ ಬಂದು ಎಷ್ಟೋ ತಾಸು ಅವಳು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ. ಇವತ್ತು ನಾವು ನೀವು ಎಷ್ಟು ತಾಸು ಪ್ರಾರ್ಥನೆ ಜೀವಿತ ನಮ್ಮ ಜೀವನ ಒಂದು ಭಾಗವನ್ನು ಮಾಡಿಕೊಂಡಿದ್ದೇವೆ. ಪ್ರಾರ್ಥನೆಯ ಬಲವು ಭಕ್ತನ ಬಲವಾಗಿದೆ. ಅದು ಇವತ್ತು ನಿಮ್ಮ ಬಲವಾಗಿರಬೇಕು. ನೀವು ನಾವು ಪ್ರಾರ್ಥಿಸಬೇಕಾಗಿದೆ. ಇಲ್ಲಿ ಸಂಸದನು ಎಲ್ಲವನ್ನು ಇಟ್ಟುಕೊಂಡು ಕೂಡ ಕಳೆದುಕೊಂಡಾಗ, ಆತನು ಮತ್ತೆ ಪಶ್ಚಾತ್ತಾಪ ಹೊಂದಾಗ ಆತನು ದೇವರಲ್ಲಿ ಮೊರೆ ಇಟ್ಟಿದ್ದಾನೆ. ಆಳವಾದ ಹೃದಯದಿಂದ ವಿಶ್ವಾಸ ನಂಬಿಕೆಯಿಂದ ನನ್ನ ದೇವರು ನನ್ನನ್ನು ಕ್ಷಮಿಸುವಂತ ದೇವರು, ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳುವಂತ ದೇವರು. ಆತನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಅದಕ್ಕಾಗಿ ನಾವು ಕಲಿತಿರುವಂತ ಪಾಠ ಏನಾಗಿದೆ? ಇವತ್ತು ನಾವು ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಎಂದು ನಿರಾಶೆ ಹೋಗಬೇಡ. 1 ವರ್ಷ ಆಗಿರ್ಬೋದು, 6 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, ನಿನಗೆ ಉತ್ತರ ಸಿಗಲಿಲ್ಲ ಅಂದರೆ ನೀನು ಪದೇ ಪದೇ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಎಡೆ ಬಿಡದೆ ಪ್ರಾರ್ಥನೆ ಅಂದ್ರೆ ಕ್ಷಣ ಕ್ಷಣದಲ್ಲಿ, ಒಂದು ದಿವಸದಲ್ಲಿ 24 ಗಂಟೆ ಇದೆ. ನಾನು ಹೇಳ್ತಾ ಇಲ್ಲ 24 ಗಂಟೆ ಎಲ್ಲ ನೀನು ಪ್ರಾರ್ಥನೆ ಮಾಡೆಂದು. ನೀನು ಪ್ರತಿ ದಿವಸ ದೇವರು ನಿನಗೆ ಜೀವದ ಶ್ವಾಸವನ್ನು ಕೊಟ್ಟಾಗ ನೀನು ಸಮಯವನ್ನು ತೆಗೆದುಕೊಂಡು ಪ್ರಾರ್ಥಿಸು. ಹಲ್ಲೆಲೂಯಾ. ದಿನದಲ್ಲಿ 3 ಗಂಟೆ ಪ್ರಾರ್ಥಿಸು. ದಿನದಲ್ಲಿ ನೀನು ಮಸ್ಕಿನ ಜಾವದಲ್ಲಿ ನಿನ್ನ ನಿದ್ರೆಯನ್ನು ನಿಲ್ಲಿಸಿ ನೀನು ಪ್ರಾರ್ಥಿಸುವುದಾದರೆ ನೀನು ಜಯವನ್ನು ಹೊಂದುತ್ತಿ ಎಂಬುದಾಗಿ ನಾನು ಹೇಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಕಲಿತು ಪ್ರಾರ್ಥನೆ ಮಾಡಬೇಕು. ನಾವೆಲ್ಲರೂ ಕಲಿತು ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು. ವಾರದಲ್ಲಿ ನಾವು ಒಂದು ದಿವಸವನ್ನು ತೆಗೆದುಕೊಂಡು ಉಪವಾಸ ಪ್ರಾರ್ಥನೆ ನಾವು ಮಾಡಬೇಕು ಪ್ರಿಯರೇ. ವಾರದಲ್ಲಿ ನೀವು ನಿರ್ಧಾರ ಮಾಡಿಕೊಳ್ಳಿರಿ ಯಾವ ದಿವಸ ನೀನು ಉಪವಾಸ ಇಡುತ್ತಿ ಎಂಬುದಾಗಿ. ಉಪವಾಸ ಪ್ರಾರ್ಥನೆ ಬಹಳಷ್ಟು ಪ್ರಾಮುಖ್ಯವಾಗಿದೆ. ಉಪವಾಸ ಪ್ರಾರ್ಥನೆ ಅಪವಾದಿಯನ್ನು ತುಳಿಯುವಂತರಾಗಿದೆ, ನೀವು ಜಯ ಹೊಂದುವಂತರಾಗಿದೆ. ಉಪವಾಸ ಪ್ರಾರ್ಥನೆ ನೀವು ದೇವರ ಸಮೀಪದಲ್ಲಿ ದೇವರ ಒಂದು ಕೂಡಿರುವಂತಹ ರಹಸ್ಯವನ್ನು ನೀವು ಬಿಚ್ಚುವಂತರಾಗಿರುತ್ತೀರಿ. ಅದಕ್ಕಾಗಿ ನೀವು ಪ್ರತಿ ದಿವಸ ನೀವು ಪ್ರಾರ್ಥನೆಯನ್ನು ಮಾಡಿರಿ. ಮಸ್ಕಿನ ಜಾವದಲ್ಲಿ